ಕರ್ನಾಟಕ ಬೋರ್ಡಿಂದ ರಿಲೀಸ್ ಆಗಿರುವಂಥ ಕ್ವಶನ್ ಬ್ಯಾಂಕ್ ಏನಿದೆ ಅದರದ್ದು ಸೀರೀಸ್ ನಾನು ಹಾಕ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ಚಾಪ್ಟರ್ 1, 2 ಮಾರ್ಕ್ ಮತ್ತು 3 ಮಾರ್ಕ್ಸ್ ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ನೀವಿನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ. ಯಾಕೆಂದರೆ ಈ ವರ್ಷ ನಾವು ಈ ಕ್ವಶನ್ ಬ್ಯಾಂಕಿಂದ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಇಟ್ ಈಸ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್. ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿ ಅವರು ಹಾರ್ಸ್ ಕ್ವಶನ್ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ 2 ಮಾರ್ಕ್ 3 ಮಾರ್ಕ್ಗೆ ಯಾವ್ಯಾವ ರೀತಿಯೆಲ್ಲ ಕ್ವಶನ್ ಬರ್ಬೋದು ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಅನಲೈಸ್ ಮಾಡಿ ಹಾಕಿರೋದ್ರಿಂದ ನಾವು ಈ ವರ್ಷ ಇದರಿಂದ ನಾವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ 90% ಕ್ವಶನ್ಸ್ ಇದರಿಂದ ಬರ್ಬೋದು ಅಂತ ಗೆಸ್ ಇದೆ. ಸೊ ಹಾಗಾಗಿ ನಾನು ಹೈಯೆಸ್ಟ್ ವೇಟೇಜ್ ಚಾಪ್ಟರ್ಸ್ ಏನಿದೆ ಅದನ್ನು ಫಸ್ಟ್ ಕವರ್ ಮಾಡ್ತಾ ಇದ್ದೀನಿ. ಸೊ ಕಳೆದ ವಿಡಿಯೋದಲ್ಲಿ ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಆ ಚಾಪ್ಟರ್ ಏನಿದೆ ಅದರದ್ದು ಹಾಕಿದೆ. ಅದರದ್ದು ಆಲ್ಮೋಸ್ಟ್ ವೇಟೇಜ್ 11 ಮಾರ್ಕ್ಸ್ ಇದೆ. ನಾನು 5 ಮಾರ್ಕ್ಸ್ ಹಾಕಿರಲಿಲ್ಲ, ಯಾಕೆಂದರೆ 5 ಮಾರ್ಕ್ಸ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಪ್ರೀವಿಯಸ್ ವಿಡಿಯೋಸ್ಗಳು ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಆ ವಿಡಿಯೋಸ್ಗಳನ್ನ ನೀವು ರೆಫರ್ ಮಾಡಿದ್ರು ಆಲ್ಮೋಸ್ಟ್ ಸೇಮ್ ಕ್ವಶನ್ಸ್ಗಳನ್ನ ನಾನು ಕವರ್ ಮಾಡಿದ್ದೀನಿ. ಸೊ ಹಾಗಾಗಿ 5 ಮಾರ್ಕ್ಸ್ ಬಿಟ್ಟು 2 ಮಾರ್ಕ್ 3 ಮಾರ್ಕ್ ಎರಡೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋಸ್ ನೀವು ಇನ್ನೂ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಇದೆ ಹ್ಯೂಮನ್ ರಿಪ್ರೊಡಕ್ಷನ್. ಇದು ಕೂಡ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಅಂಡರಲ್ಲಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಪಿಕ್ ಮಾಡಿದ್ದೀನಿ. ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ನಿಮಗೆ ಸ್ವಲ್ಪ ದಿನ ಅಷ್ಟೇ ಬಾಕಿ ಇರೋದು. ಹಾಗಾಗಿ ನೀವು ಎಲ್ಲ ಕ್ವಶನ್ಸ್ನ ಹುಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನೇ ಕ್ವಿಕ್ಕಾಗಿ ನಿಮಗೆ ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ಇದನ್ನು ನೀವು ವಿಡಿಯೋ ಪ್ಲೇ ಮಾಡಿಬಿಟ್ಟು ಜಸ್ಟ್ ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ಒಂದು ಕ್ವಿಕ್ ರಿವಿಷನ್ ಆಗುತ್ತೆ. ಹಾಗೆಯೇ ನೀವು ಚಾಪ್ಟರ್ ಕವರ್ ಮಾಡಿಬಿಟ್ಟು ಇನ್ನೊಂದ್ಸಲಿ ಜಸ್ಟ್ ನೀವು ಎಲ್ಲ ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಕ್ವಶನ್ಸ್ನ ರಿವೈಸ್ ಮಾಡ್ತೀರಾ ಅಂದರೂ ಕೂಡ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಈ ಸೆಕೆಂಡ್ PUC ಓದ್ತಾರವ್ರು ಇದ್ದರೆ ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಏನಿದೆ 2 ಮಾರ್ಕ್ ಆನ್ಸರ್ಸ್ ಆಫ್ ಹ್ಯೂಮನ್ ರಿಪ್ರೊಡಕ್ಷನ್, ಇದನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ವೈ ಆರ್ ಹ್ಯೂಮನ್ ಟೆಸ್ಟಿಸ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ? ನೇಮ್ ದ ಪೌಚ್ ಇನ್ ವಿಚ್ ದೇ ಆರ್ ಪ್ರೆಸೆಂಟ್. ಹ್ಯೂಮನ್ ಟೆಸ್ಟಿಸ್ ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಹೊರಗಡೆ ಇದೆಯಲ್ಲ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಟೆಸ್ಟಿಸ್ ಆರ್ ಸಿಚುವೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಬಿಕಾಸ್ ಅದಕ್ಕೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಲೋ ಟೆಂಪ್ರೇಚರ್ ಬೇಕಾಗಿರುತ್ತೆ. ಯೂಶ್ವಲಿ ನಮ್ಮ ಬಾಡಿ ಟೆಂಪ್ರೇಚರ್ ಏನಿರುತ್ತೆ ಅದು 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಬಟ್ 37 ಡಿಗ್ರಿ ಸೆಲ್ಸಿಯಸಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಲೆಸ್ಸರ್ ಟೆಂಪ್ರೇಚರ್ ಬೇಕಾಗಿರುತ್ತೆ ಬಾಡಿಗೆ ಕಂಪೇರ್ ಮಾಡಿದ್ರೆ ಲೆಸ್ಸರ್ ಟೆಂಪ್ರೇಚರ್ ಬೇಕಾಗಿರುತ್ತೆ. ಲೆಸ್ಸರ್ ದ್ಯಾನ್ 2 to 2.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಡಿಮೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಟೆಸ್ಟಿಸ್ ಏನಿದೆ ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಹೊರಗಡೆ ಇರುತ್ತೆ. ಓಕೆನಾ. ನೆಕ್ಸ್ಟ್, ನೇಮ್ ದ ಪೌಚ್ ಇನ್ ವಿಚ್ ಇಟ್ ಇಸ್ ಪ್ರೆಸೆಂಟ್ ಅಂತ ಕೇಳಿದ್ದಾರೆ. ಸೊ ಯಾವ ಪೌಚ್ ಹೆಸರೇನು ಅಂದರೆ ಸ್ಕ್ರೋಟಮ್ ಒಳಗಡೆ ಟೆಸ್ಟಿಸ್ ಲೊಕೇಟ್ ಆಗಿರೋದು. ಸೊ ಈ ಟೆಸ್ಟಿಸ್ ಒಳಗಡೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋದು. ಸೊ ಫಸ್ಟ್ ಆನ್ಸರ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಲಿಸ್ಟ್ ದ ಆಕ್ಸೆಸರಿ ಡಕ್ಟ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಹ್ಯೂಮನ್ಸ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಬರುವಂಥ ಆಕ್ಸೆಸರಿ ಡಕ್ಟ್ಸ್ ಯಾವುದು ಅಂದರೆ ರೇಟೆ ಟೆಸ್ಟಿಸ್, ವ್ಯಾಸ್ ಎಫ್ರೆನ್ಷಿಯಾ, ಎಪಿಡಿಡಿಮಸ್ ಮತ್ತು ವ್ಯಾಸ್ ಡಿಫರೆನ್ಸ್. ಇದು 4ನ್ನ ನೀವು ಮೆನ್ಷನ್ ಮಾಡಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಒಂದು ಡಯಾಗ್ರಾಮ್ನ ಕೇಳಿದರೆ ಯಾವುದು ಅಂದರೆ ಸೆಕ್ಷನಲ್ ವ್ಯೂ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್. ನೋಡಿ, ಸೆಮಿನಿಫೆರಸ್ ಟ್ಯೂಬ್ಯೂಲ್ದು ಸೆಕ್ಷನಲ್ ವ್ಯೂ ಏನಿದೆ ಯೂಶಲಿ ಯಾರು ಕಲಿಯೋದಿಲ್ಲ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮ್ಯಾಮರಿ ಗ್ಲ್ಯಾಂಡ್ ಇದೆಲ್ಲ ಇಂಪಾರ್ಟೆಂಟ್ ಅಂತ ಅದನ್ನು ಕಲ್ತಿರ್ತಾರೆ. ಬಟ್ ಇದನ್ನು ಬಿಟ್ಟಿರ್ತಾರೆ. ತುಂಬ ಈಸಿ ಇದೆ, ಸೆಲ್ಗಳನ್ನ ಡ್ರಾ ಮಾಡಬೇಕಷ್ಟೇ, ಈಸಿಯಾಗಿ ಡ್ರಾ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಜಸ್ಟ್ 3 ಮಾರ್ಕ್ಸ್ಗೆ ಇದನ್ನು ಕೇಳಿದ್ದಾರೆ. ನಾನು ಆಲ್ರೆಡಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದೆಲ್ಲ ಬರ್ಬೋದು ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಬೇಕಿದ್ದರೂ ನೀವು ಶಾರ್ಟ್ಸ್ ಇದೆ, ಜಸ್ಟ್ 1 ಮಿನಿಟಲ್ಲಿ ನಿಮಗೆ ಮುಗಿದೋಗುತ್ತೆ. ಅದನ್ನು ನೀವು ನೋಡ್ಕೊಳ್ಬೋದು ಕ್ವಿಕ್ಕಾಗಿ ಯಾವುದೆಲ್ಲ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಇದೆ ಅಂತ. ಡಯಾಗ್ರಾಮ್ಸ್ ನಿಮಗೆ ಟೋಟಲ್ ಒಂದು ನಿಯರ್ಲಿ 10 to 15 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡ್ರಾಯಿಂಗ್ಸ್ಗಳನ್ನ ಕೂಡ ಮಿಸ್ ಮಾಡದೆ ಕಲ್ತ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆನ್ಷನ್ ದ 2 ಫಂಕ್ಷನ್ಸ್ ಆಫ್ ಸರ್ಟೋಲಿ ಸೆಲ್. ಸರ್ಟೋಲಿ ಸೆಲ್ದು 2 ಫಂಕ್ಷನ್ನ ನೀವು ಹೇಳಬೇಕು ಅಂತ ಅಥವಾ ಬರೀಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಸರ್ಟೋಲಿ ಸೆಲ್ ಏನು ಮಾಡುತ್ತೆ? ಇಟ್ ಪ್ರೊವೈಡ್ಸ್ ನರಿಶ್ಮೆಂಟ್ ಟು ದ ಡೆವಲಪಿಂಗ್ ಸ್ಪರ್ಮ್ಗೆ ಒಂದು ನ್ಯೂಟ್ರಿಷನ್ನ ಕೊಡುವಂಥ ಸೆಲ್ಗಳಿದು ಸರ್ಟೋಲಿ ಸೆಲ್ಸ್. ಅದನ್ನು ಬಿಟ್ಟರೆ ಇನ್ನೇನು ಮಾಡುತ್ತೆ ಅಂದರೆ ಇಟ್ ಪ್ರೊಟೆಕ್ಟ್ಸ್ ದ ಡೆವಲಪಿಂಗ್ ಸ್ಪರ್ಮ್ ಅಂತಲೂ ಹೇಳ್ಬೋದು. ಇಟ್ ಇಸ್ ಅ ಬ್ಲಡ್ ಟೆಸ್ಟಿಸ್ ಬ್ಯಾರಿಯರ್ ಅಂತಲೂ ಹೇಳ್ಬೋದು. ಯಾಕೆಂತಂದರೆ ಏನು ಬ್ಲಡ್ಗೂ ಮತ್ತು ಇದಕ್ಕೆ ಟೆಸ್ಟಿಸ್ಗೂ ಒಂದು ಬ್ಯಾರಿಯರ್ ಥರ ಇದು ಆ್ಯಕ್ಟ್ ಮಾಡುತ್ತೆ. ಯಾವುದೇ ರೀತಿ ಟಾಕ್ಸಿಕ್ ಮೆಟೀರಿಯಲ್ಗಳು ಅದಕ್ಕೆ ಎಂಟರ್ ಆಗ್ತಿರೋ ಥರ ನೋಡ್ಕೊಳ್ಳುತ್ತೆ. ಇಲ್ಲ ನಿಮ್ಗೆ ಇದನ್ನು ಬರೆಯೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಇನ್ನೂ ಒಂದು ಪಾಯಿಂಟ್ ನಿಮಗಿದೆ, ಸಿಂಪಲ್ಲಾಗಿ ನೀವು ಬರೀಬೋದು. ಇಟ್ ಹೆಲ್ಪ್ಸ್ ಇನ್ ದ ಸ್ಪರ್ಮಾಟೋಜೆನಸಿಸ್ ಅಂತ ಬರೀರಿ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೇಮ್ ಎನಿ 2 ಆಕ್ಸೆಸರಿ ಡಕ್ಟ್ಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಆವಾಗಲೇ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ನೋಡಿದ್ರಲ್ಲ, ಈಗ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಬೇಕಾಗಿರುವಂಥ 2 ಡಕ್ಟ್ನ ಕೇಳಿದ್ದಾರೆ. 2 ಈಸಿಯಾಗಿ ನೀವು ಬರೀಬೋದು, ಫೆಲೋಪಿಯನ್ ಟ್ಯೂಬ್ ಮತ್ತು ಯೂಟ್ರಸ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ವಾಟ್ ಈಸ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದ ಫಾಲೋಯಿಂಗ್ ಸೆಲ್ಸ್ ಆಫ್ ದ ಹ್ಯೂಮನ್ ಫೀಮೇಲ್. ಸೊ ಹ್ಯೂಮನ್ ಫೀಮೇಲಲ್ಲಿ ಈ 2 ಸೆಲ್ಗಳಲ್ಲಿ ಯಾವ ಥರ ಪ್ಲಾಯ್ಡಿ ಇರುತ್ತೆ ಅಥವಾ ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ ಅಂತ ಕೇಳಿದ್ದಾರೆ. ಪ್ಲಾಯ್ಡಿ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಪ್ಲಾಯ್ಡಿ ಅಂತಲೂ ಕೂಡ ಕೊಡ್ಬೋದು, ಇದ್ರ ಬದಲು ನಂಬರ್ ಆಫ್ ಕ್ರೋಮೋಸೋಮ್ ಅಂತ ಕೊಡೋ ಬದಲು ಪ್ಲಾಯ್ಡಿ ಅಂತಲೂ ಕೊಡ್ಬೋದು. ಎಲ್ಲ ಪ್ಲಾಯ್ಡಿಗಳೇನಿರುತ್ತೆ ಈ ಚಾಪ್ಟರ್ಲಿ ಬರುವಂಥ ಆಲ್ಮೋಸ್ಟ್ ಈ ಸ್ಪರ್ಮಾಟೋಜೆನಸಿಸ್ ಅಥವಾ oogenesis ಏನಿದೆ ಈ ಪ್ರೋಸೆಸ್ ಇದೆಯಲ್ಲ ಅದರಲ್ಲಿ ಬರುವಂಥ ಪ್ಲಾಯ್ಡಿಗಳನ್ನೆಲ್ಲ ನೀವು ನೋಡ್ಕೊಂಡಿರಿ. ಪ್ರೈಮರಿ oocyte ಪ್ಲಾಯ್ಡಿ ಡಿಪ್ಲಾಯ್ಡ್ ಮತ್ತು ಸೆಕೆಂಡ್ರಿ oocyte ಪ್ಲಾಯ್ಡಿ ಹ್ಯಾಪ್ಲಾಯ್ಡ್.
ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 4 ಪಾರ್ಟ್ಸ್ ಆಫ್ ದ ಎಕ್ಸ್ಟರ್ನಲ್ ಜೆನೆಟಾಲಿಯಾ ಇನ್ ಹ್ಯೂಮನ್ ಫೀಮೇಲಲ್ಲಿ ಬರುವಂಥ ಎಕ್ಸ್ಟರ್ನಲ್ ಜೆನೆಟಾಲಿಯಾ ಏನಿದೆ ಅದರದ್ದು 4 ಪಾರ್ಟ್ಸ್ ಯಾವುದಾದ್ರೂ ಬರೀರಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಮಾನ್ಸ್ ಪ್ಯೂಬಿಯಸ್ ಬರಿಬೋದು, ಲೇಬಿಯಾ ಮೆಜೋರಾ ಬರಿಬೋದು, ಲೇಬಿಯಾ ಮೈನೋರಾ ಬರಿಬೋದು, ಮತ್ತು ಕ್ಲೈಟೋರಿಸ್ ಬರೀರಿ, ಇಲ್ಲ ವೆಜನಲ್ ಓರಿಫೈಸ್ ಇದನ್ನು ಕೂಡ ನೀವು ಬರಿಬೋದು. ಸೊ ಈ 4 ಏನಿದೆ ಪಾಯಿಂಟ್ಸ್ಗಳು 4 ಪಾರ್ಟ್ಸ್ಗಳನ್ನ ನೀವು ಬರೆದ್ರೆ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 8, ಮೆನ್ಷನ್ ದ ರೋಲ್ಸ್ ಆಫ್ LH ಆ್ಯಂಡ್ FSH ಡ್ಯೂರಿಂಗ್ ಸ್ಪರ್ಮ್ಯಾಟೋಜೆನೆಸಿಸ್. ಸ್ಪರ್ಮ್ಯಾಟೋಜೆನೆಸಿಸ್ ಆಗುವಾಗ ಈ LH ಮತ್ತು FSHದು ರೋಲ್ ಏನು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. FSH ಏನು ಮಾಡುತ್ತೆ, ಇಟ್ ಸ್ಟಿಮ್ಯುಲೇಟ್ಸ್ ದ ಸರ್ಟೋಲಿ ಸೆಲ್ಸ್. ಓಕೆ, ಹೇಗೆ ನೆನ್ಪಿಟ್ಕೊಳ್ಬೋದು ನೀವು, FSHಲ್ಲಿ S ಇದೆಯಾ, ಸೊ S ಫಾರ್ ಸರ್ಟೋಲಿ ಸೆಲ್ ಅಂತ ನೆನ್ಪಿಟ್ಕೊಳ್ಳಿ. ವಿಚ್ ಹೆಲ್ಪ್ಸ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್, ಅದು ಸ್ಪರ್ಮ್ಯಾಟೋಜೆನೆಸಿಸ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು LHಗೆ ಬಂದರೆ LH ಸ್ಟಿಮ್ಯುಲೇಟ್ಸ್ ದ ಲೇಡಿಕ್ ಸೆಲ್, L ಫಾರ್ ಲೇಡಿಗ್ ಅಂತ ನೆನ್ಪಿಟ್ಕೊಳ್ಳಿ. L ಫಾರ್ ಲೇಡಿಕ್ ಸೆಲ್. ಸೊ ಸ್ಟಿಮ್ಯುಲೇಷನ್ ಆಫ್ ಲೇಡಿಕ್ ಸೆಲ್ ಆಗುತ್ತೆ. ಅದು ಏನಕ್ಕೆ ಸ್ಟಿಮ್ಯುಲೇಟ್ ಆಗುತ್ತೆ ಅಂದರೆ ವಿಚ್ ಹೆಲ್ಪ್ಸ್ ಇನ್ ದ ಮೇಲ್ ಹಾರ್ಮೋನ್ ಪ್ರೊಡಕ್ಷನ್. ಆಂಡ್ರೋಜನ್ ಏನಿದೆ ಅದರ ಪ್ರೊಡಕ್ಷನ್ಗೆ ಈ ಲೇಡಿಕ್ ಸೆಲ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 9, ನೇಮ್ ದ ಸೆಲ್ಸ್ ವಿಚ್ ಸಿಂಥಸೈಸಸ್ ದ ಆಂಡ್ರೋಜನ್. ಸೊ ಯಾವ ಸೆಲ್ ಆಂಡ್ರೋಜನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಈಗ ತಾನೇ ಹೇಳಿದ್ವಿ ನಾವು ಡಿಸ್ಕಸ್ ಮಾಡಿದ್ದೀವಿ, ಲೇಡಿಕ್ ಸೆಲ್ ಅಂತ. ಸೊ ಆಂಡ್ರೋಜನ್ ಇಸ್ ನಥಿಂಗ್ ಬಟ್ ಮೇಲ್ ಹಾರ್ಮೋನ್. ಮೆನ್ಷನ್ ದ ಹಾರ್ಮೋನ್ ವಿಚ್ ಸ್ಟಿಮ್ಯುಲೇಟ್ಸ್ ದ ಸೆಲ್ಸ್ ಟು ಪ್ರೊಡ್ಯೂಸ್ ಆಂಡ್ರೋಜನ್. ಯಾವ ಹಾರ್ಮೋನ್ ಹೆಲ್ಪ್ ಮಾಡ್ತಾ ಇರೋದು, ಲುಟಿನೈಸಿಂಗ್ ಹಾರ್ಮೋನ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಸೊ ಎರಡೂ ಕೂಡ ಆಲ್ರೆಡಿ ಡಿಸ್ಕಸ್ ಆಗಿತ್ತು. ಸೇಮ್ ಕ್ವಶನ್ ಬೇರೆ ಯಾವ ರೀತಿ ಕೇಳ್ಬೋದು ಅಂತ ಕೂಡ ಇಲ್ಲಿ ನಿಮಗೊಂದು ಐಡಿಯಾ ಸಿಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, ರೈಟ್ ದ ಫಂಕ್ಷನ್ ಆಫ್ ದ ಫಾಲೋಯಿಂಗ್. ಯಾವುದು 2 ಕೊಟ್ಟಿದ್ದಾರೆ ಇಲ್ಲಿ, ಸೆಮಿನಲ್ ವೆಸಿಕಲ್ ಮತ್ತು ಆಕ್ರೋಸೋಮ್ ಆಫ್ ಹ್ಯೂಮನ್ ಕೊಟ್ಟಿದ್ದಾರೆ. ಸೆಮಿನಲ್ ವೆಸಿಕಲ್ದು ಫಂಕ್ಷನ್ ಏನು ಅಂದರೆ ಸ್ಟೋರೇಜ್ ಆಫ್ ಸ್ಪರ್ಮ್ನ ಸ್ಟೋರ್ ಮಾಡುತ್ತೆ, ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಸೆಕ್ರೇಷನ್ ಆಫ್ ದ ಸೆಮಿನಲ್ ಫ್ಲೂಯಿಡ್. ಸೊ ಸೆಮಿನಲ್ ಫ್ಲೂಯಿಡ್ ಬೇಕಾಗಿರುತ್ತಲ್ವ ಸ್ಪರ್ಮ್ದು ಮೂವ್ಮೆಂಟ್ಗೆ ಅಥವಾ ಸ್ಪರ್ಮ್ ಆ್ಯಕ್ಟಿವ್ ಆಗಿ ಮೂವ್ ಆಗೋದಕ್ಕೆ. ಸೊ ಅದನ್ನು ಯಾವುದು ಪ್ರೊಡ್ಯೂಸ್ ಮಾಡ್ತಾರೋ ಸೆಮಿನಲ್ ವೆಸಿಕಲ್ಸ್ ಅದನ್ನು ರಿಲೀಸ್ ಮಾಡ್ತಾ ಇದೆ. ಓಕೆ, ಸೆಮಿನಲ್ ಫ್ಲೂಯಿಡ್ನ. ನೆಕ್ಸ್ಟ್ ಆಕ್ರೋಸೋಮ್ ಏನಕ್ಕೆ ಬೇಕು, ಆಕ್ರೋಸೋಮಲ್ಲಿ ಒಂದು ಎನ್ಸೈಮ್ ಇರುತ್ತೆ. ಆ ಎನ್ಸೈಮ್ನ ಹೈಡ್ರೋಲೈಟಿಕ್ ಎನ್ಸೈಮ್ ಅಂತೀವಿ. ಅದರದ್ದು ಹೆಸರೇನು ಅಂದರೆ ಹೈಲುರೋನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಹೈಲುರೋನಿಕ್ ಆ್ಯಸಿಡ್ ಏನಿದೆ ಅದು ಎಗ್ಗೆ ಪೆನೆಟ್ರೇಟ್ ಆಗುವಾಗ, ಫರ್ಟಿಲೈಸೇಷನ್ ಟೈಮಲ್ಲಿ ಎಗ್ಗೆ ಪೆನೆಟ್ರೇಟ್ ಆಗುವಾಗ ಇದು ಹೆಲ್ಪ್ ಮಾಡುತ್ತೆ. ಸೊ ಆ ಎನ್ಸೈಮ್ಗಳು ಹೋಗ್ಬಿಟ್ಟು ಎಗ್ ಸುತ್ತ ಇರುವಂಥ ಲೇಯರ್ನ ಡಿಸಾಲ್ವ್ ಮಾಡಿಬಿಟ್ಟು ಸ್ಪರ್ಮ್ ಎಂಟ್ರಿಗೆ ಹೆಲ್ಪ್ ಮಾಡುತ್ತೆ. Next question number 11, acrosome and middle piece of the sperm are very essential part of the sperm without which fertilization doesn't occur. Justify the statement. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ 2 ಪಾರ್ಟ್ ಏನಿದೆ ಆಕ್ರೋಸಮ್ ಮತ್ತು ಮಿಡಲ್ ಪೀಸ್ ಎರಡೂ ಕೂಡ ಸ್ಪರ್ಮ್ದು ಫಂಕ್ಷನಿಗೆ ವೆರಿ ಎಸೆನ್ಷಿಯಲ್ ಅಂತ ಹೇಳ್ತಾ ಇದ್ದಾರೆ. ಅದಿಲ್ಲ ಅಂದರೆ ಫರ್ಟಿಲೈಸೇಷನ್ನೇ ಆಗಲ್ಲ ಅಂತ. ಯಾಕೆ ಅಂತ ನಾವೀಗ ಜಸ್ಟಿಫೈ ಮಾಡಬೇಕು. ಯಾಕೆ ಅಂದರೆ ಮಿಡಲ್ ಪೀಸ್ ಕಂಟೈನ್ಸ್ ನ್ಯೂಮರಸ್ ಮೈಟೋಕಾಂಡ್ರಿಯಾ. ಈ ಮಿಡಲ್ ಪೀಸಲ್ಲಿ ತುಂಬಾ ಮೈಟೋಕಾಂಡ್ರಿಯಾ ಇರುತ್ತೆ. ಆ ಮೈಟೋಕಾಂಡ್ರಿಯಾ ಏನು ಮೇನ್ ಆಗಿ ಮೈಟೋಕಾಂಡ್ರಿಯಾ ಫಂಕ್ಷನ್ ಏನು, ಎನರ್ಜಿ ಸಪ್ಲೈ ಮಾಡೋದು ಅಲ್ವಾ. ಸೊ ಎನರ್ಜಿ ಸಪ್ಲೈ ಮಾಡೋದು ಯಾವುದಕ್ಕೋಸ್ಕರ ಮಾಡುತ್ತೆ, ಸ್ಪರ್ಮ್ದು ಮೊಟಿಲಿಟಿಗೆ. ಸ್ಪರ್ಮು ಅದು ಎಲ್ಲಿ ರಿಲೀಸ್ ಆಗಿರುತ್ತಲ್ಲ ವೆಜನಾದಲ್ಲಿ, ವೆಜನಾಯಿಂದ ಅದು ಫೆಲೋಪಿಯನ್ ಟ್ಯೂಬ್ಗೆ ರೀಚ್ ಆಗಬೇಕು. ಸೊ ಸಚ್ ಎ ಲಾಂಗ್ ಡಿಸ್ಟೆನ್ಸ್ ಅದು ರೀಚ್ ಆಗಬೇಕಲ್ವಾ. ಸೊ ಅದಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಯಾವುದು, ಈ ಮೈಟೋಕಾಂಡ್ರಿಯಾ, ಮಿಡಲ್ ಪೀಸಲ್ಲಿರುವಂಥ ಮೈಟೋಕಾಂಡ್ರಿಯಾ ಹೆಲ್ಪ್ ಮಾಡ್ತಾ ಇದೆ. ಹಾಗೆ ಆಕ್ರೋಸೋಮ್ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ಅಂದರೆ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಮತ್ತೇನು ರಿಪೀಟ್ ಮಾಡೋದು ಬೇಡ, ಅದೇನೇ ಸೇಮ್ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆಕ್ರೋಸೋಮ್ದು ಫಂಕ್ಷನ್ ಹೇಳಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 12, ಡಿಫ್ರೆನ್ಷಿಯೇಟ್ ಸ್ಪರ್ಮಿಯೋಜೆನೆಸಿಸ್ ಫ್ರಮ್ ಸ್ಪರ್ಮಿಯೇಷನ್. ಸೊ ಈ ಸ್ಪರ್ಮಿಯೋಜೆನೆಸಿಸ್ ಮತ್ತು ಸ್ಪರ್ಮಿಯೇಷನ್, ಇನ್ನೊಂದು ವರ್ಡ್ ಸ್ಪರ್ಮ್ಯಾಟೋಜೆನೆಸಿಸ್, ಈ ಮೂರರದ್ದು ಡೆಫಿನೇಷನ್ನ ರಿಪೀಟೆಡ್ಲಿ ಕೇಳ್ತಾ ಇರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸ್ಪರ್ಮಿಯೇಷನ್ ಅಷ್ಟೇನು ಕನ್ಫ್ಯೂಸ್ ಆಗಿಲ್ಲ ಅಂದರೂ ಈ 2 ಇದೆಯಲ್ಲ ಸ್ಪರ್ಮಿಯೋಜೆನೆಸಿಸ್ ಮತ್ತು ಸ್ಪರ್ಮ್ಯಾಟೋಜೆನೆಸಿಸ್ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಮಕ್ಕಳು. ಸೊ ಅದು ಕನ್ಫ್ಯೂಸ್ ಮಾಡ್ಕೊಳ್ದೆ ನೀವು 3 ಕರೆಕ್ಟಾಗಿ ಕಲ್ತ್ಕೊಂಡಿರಿ. 3 ಡೆಫಿನೇಷನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ಪರ್ಮಿಯೋಜೆನೆಸಿಸ್ ಅಂದ್ರೇನು, ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ದ ಸ್ಪರ್ಮ್ಯಾಟಿಡ್ಸ್ ಇಂಟು ದ ಮೆಚೂರ್ ಸ್ಪರ್ಮ್ಯಾಟೋಜೋವಾ. ಸ್ಪರ್ಮ್ಯಾಟಿಡ್ ಆಗಿರುತ್ತೆ ಫಸ್ಟು, ಅದನ್ನು ಸ್ಪರ್ಮ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ ಏನಿದೆ ಅದನ್ನು ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳ್ತೀವಿ. ಓಜೆನೆಸಿಸ್ ಅಂತ ಬಂದಾಗ ನೀವು ಚೇಂಜ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸ್ಪರ್ಮಿಯೇಷನ್ ಅಂದರೆ ದ ಪ್ರೋಸೆಸ್ ವೆನ್ ದ ಮೆಚೂರ್ ಸ್ಪರ್ಮ್ಯಾಟೋಜೋವಾಸ್ ಆರ್ ರಿಲೀಸ್ಡ್. ಸ್ಪರ್ಮ್ಯಾಟೋಜೋವಾ ಅಥವಾ ಸ್ಪರ್ಮ್ ಏನಿದೆ ಅದು ರಿಲೀಸ್ ಆಗುತ್ತಲ್ಲ ಫ್ರಮ್ ದ ಸರ್ಟೋಲಿ ಸೆಲ್, ಅದನ್ನು ನಾವೇನು ಹೇಳ್ತೀವಿ, ಸ್ಪರ್ಮಿಯೇಷನ್ ಅಂತ ಹೇಳ್ತೀವಿ. ರಿಲೀಸ್ ಆಫ್ ಸ್ಪರ್ಮ್ ಫ್ರಮ್ ದ ಸರ್ಟೋಲಿ ಸೆಲ್ ಇಂಟು ದ ಸೆಮಿನಿಫೆರಸ್ ಟ್ಯೂಬ್ಯೂಲ್, ಅದನ್ನು ನಾವೇನು ಹೇಳ್ತೀವಿ, ಸ್ಪರ್ಮಿಯೇಷನ್ ಅಂತ ಹೇಳ್ತೀವಿ. ಹಾಗೆ ಸ್ಪರ್ಮ್ಯಾಟೋಜೆನೆಸಿಸ್ ಏನು ಅಂದರೆ ಇಟ್ ಈಸ್ ಅ ಪ್ರೋಸೆಸ್ ಬೈ ವಿಚ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ದ ಇಮ್ಮೆಚೂರ್ ಜರ್ಮ್ ಸೆಲ್ಸ್. ಓಕೆ, ಸೊ ಜರ್ಮ್ ಸೆಲ್ಲಿಂದ ಯಾವಾಗ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ, ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ 3 ಗೊತ್ತಾಯ್ತಾ, ಈ 3 ಡೆಫಿನೇಷನ್ನ ನೀವು ನೀಟಾಗಿ ಕಲ್ತ್ಕೊಳ್ಳಿ. Next question number 13, how is oogenesis markedly different from spermatogenesis with respect to the growth till puberty in humans?
ನೋಡಿ, ಈ oogenesis ಮತ್ತು ಸ್ಪರ್ಮಾಟೋಜೆನೆಸಿಸ್ ಎರಡರದ್ದು ಸೇಮ್ ವರ್ಕ್ ಅಥವಾ ಸೇಮ್ ಫಂಕ್ಷನ್ ಇರುತ್ತೆ. ಏನಂದರೆ ರಿಲೀಸ್ ಆಫ್ ದ ಗ್ಯಾಮೆಟ್ಸ್ ಅಥವಾ ಪ್ರೊಡಕ್ಷನ್ ಆಫ್ ದ ಗ್ಯಾಮೆಟ್ಸ್. ಸೊ ಈ ಗ್ಯಾಮೆಟ್ ಪ್ರೊಡಕ್ಷನ್ ಮೇಲಲ್ಲಿ ಮತ್ತು ಫೀಮೇಲಲ್ಲಿ ಹೇಗೆ ಡಿಫ್ರೆಂಟ್ ಇರುತ್ತೆ ಪ್ಯೂಬರ್ಟಿ ಟೈಮಲ್ಲಿ ಅಂತ ಕೇಳಿದ್ದಾರೆ. ಆನ್ಸರ್ ನೀವೇನು ಬರೀಬೇಕು ಅಂದರೆ, ಯೂಶಲಿ ಸ್ಪರ್ಮಾಟೋಜೆನೆಸಿಸ್ ಆಗೋದು ಯಾವಾಗ ಅಂತ, ಅಥವಾ ಸ್ಪರ್ಮ್ ಯಾವಾಗ ರಿಲೀಸ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂದರೆ at the age of puberty. ಓಕೆ, at the age of puberty ಇದು ರಿಲೀಸ್ ಆಗುತ್ತೆ ಅಥವಾ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದೇ oogenesis ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಎಂಬ್ರಿಯಾನಿಕ್ ಸ್ಟೇಜಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವಾಗ ಒಂದು ಫೀಮೇಲ್ ಹುಟ್ಟುತ್ತಲ್ಲ, ಫೀಮೇಲ್ ಹುಟ್ಟಿದಾಗ ಒಂದು ಮದರ್ ಬಾಡಿಯಲ್ಲಿ ಫೀಮೇಲ್ ಅಂತ ಯಾವಾಗ ಅದು ರೆಪ್ರೆಸೆಂಟ್ ಆಗುತ್ತೆ, ಆಗ ಎಂಬ್ರಿಯೋ ಸ್ಟೇಜಲ್ಲಿ ಇರುವಾಗಲೇ ಅದು ಈ oogenesis ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಇದೇ ಡಿಫ್ರೆನ್ಸ್. ಫೀಮೇಲಲ್ಲಿ oogenesis ಆಗುತ್ತೆ, ಅದು ಎಂಬ್ರಿಯೋ ಸ್ಟೇಜಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೇಲಲ್ಲಿ ಸ್ಪರ್ಮಾಟೋಜೆನೆಸಿಸ್ ಆಗೋದು ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ಯೂಬರ್ಟಿಗೆ ಬಂದ ಮೇಲೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ಲಿಸ್ಟ್ ದ ಇವೆಂಟ್ಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಇವ್ರು ಕೇಳಿರೋದು ಬರೀ ಅದನ್ನು ಹೆಸರನ್ನ ಮಾತ್ರ ಬರೀರಿ ಅಂತ ಹೇಳಿರೋದು, ಯಾಕೆಂದರೆ 2 ಮಾರ್ಕ್ಸ್ ಅಲ್ವಾ. ಸೊ ಆ 4 ಫೇಸ್ ಏನಿದೆ ಅದರ ಹೆಸರು ಬರೆದ್ರೆ ಸಾಕು. ಏನೇನೆಲ್ಲ ಇದೆ, ಫಸ್ಟ್ ಫೇಸ್ ಏನು, ಮೆನ್ಸ್ಟ್ರುವಲ್ ಫೇಸ್, ಸೆಕೆಂಡ್ ಫೇಸ್ ಫಾಲಿಕ್ಯುಲರ್ ಫೇಸ್, ಮತ್ತು ಓವ್ಯುಲೇಟರಿ ಫೇಸ್, ಹಾಗೆ ಲುಟಿಯಲ್ ಫೇಸ್. ಈ 4 ಫೇಸ್ಗಳನ್ನ ನೀವು ಅದೇ ಆರ್ಡ್ರಲ್ಲಿ ಬರೆದ್ಬಿಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 15, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೆನಾರ್ಕ್ ಆ್ಯಂಡ್ ಮೆನೋಪಾಸ್. ಮೆನಾರ್ಕ್ ಅಂದರೆ ಸ್ಟಾರ್ಟ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್, ಮೆನೋಪಾಸ್ ಅಂದರೆ ಸ್ಟಾಪಿಂಗ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್. ತುಂಬ ಈಸಿ ಇದೆ, ಅದೇ ಸಿಂಪಲ್ ಆಗಿದೆ, ಅದು ಆನ್ಸರ್ ಬರೀಬೋದು. 16, ಕ್ವಶನ್ ನಂಬರ್ 16, ಡಿಫೈನ್ ಓವ್ಯುಲೇಷನ್, ಮೆನ್ಷನ್ ದ ಹಾರ್ಮೋನ್ ದಟ್ ಇಂಡ್ಯೂಸಸ್ ಓವ್ಯುಲೇಷನ್. ಸೊ ಓವ್ಯುಲೇಷನ್ ಅಂದ್ರೇನು, ರಿಲೀಸ್ ಆಫ್ ಓವರ್ ಫ್ರಮ್ ದ ಓವರಿ, ಅದನ್ನೇ ನಾವು ಓವ್ಯುಲೇಷನ್ ಅಂತ ಕರೆಯೋದು. ಯಾವ ಹಾರ್ಮೋನ್ ಇದಕ್ಕೆ ಇಂಡ್ಯೂಸ್ ಮಾಡುತ್ತೆ ಓವ್ಯುಲೇಷನ್ಗೆ ಅಂದರೆ ಲ್ಯೂಟಿನೈಸಿಂಗ್ ಹಾರ್ಮೋನ್. ಓಕೆ, ಲ್ಯೂಟಿನೈಸಿಂಗ್ ಹಾರ್ಮೋನ್ ವಿಲ್ ಹೆಲ್ಪ್ ಇನ್ ದ inducing the ovulation. Next question number 17, mention 2 events that occur during the luteal phase of menstrual cycle. 2 ಇವೆಂಟ್ಗಳಾಗುತ್ತೆ ಯಾವಾಗ ಅಂತಂದರೆ ಲುಟಿಯಲ್ ಫೇಸಲ್ಲಿ ಆಗುವಂಥ 2 ಇವೆಂಟ್ಗಳನ್ನ ಇವರು ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವು ಕಲ್ತ್ವಲ್ವ ಯಾವುದೆಲ್ಲ ಫೇಸ್ ಇದೆ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಅಂತ. ಆ ಸೈಕಲ್ಗಳಲ್ಲಿ ಸೈಕಲ್ ಅಲ್ಲ, ಅದು ಫೇಸ್ಗಳಲ್ಲಿ ಒಂದು ಫೇಸ್ನ ಇವರು ಕೊಟ್ಟಿದ್ದಾರೆ, ಯಾವುದು ಲುಟಿಯಲ್ ಫೇಸ್, ಅದರಲ್ಲಿ ಆಗುವಂಥ ಚೇಂಜಸ್ನ ಕೇಳಿದ್ದಾರೆ. ಇದೇ ರೀತಿ ಇನ್ನೂ 3 ಕೂಡ ಕೇಳ್ಬೋದು. ಸೊ ಹಾಗಾಗಿ ಅಟ್ಲೀಸ್ಟ್ 2 ಪಾಯಿಂಟ್ಸ್ನ ಅದರಲ್ಲಿ ನೋಡ್ಕೊಂಡಿರಿ. ಸೊ ಈಗ ಕೇಳಿರುವಂಥ ಕ್ವಶನ್ಗೆ ಆನ್ಸರ್ ಏನು, ಲುಟಿಯಲ್ ಫೇಸಲ್ಲಿ ಆಗುವಂಥ ಚೇಂಜಸ್ ಏನು. ಒಂದು ಗ್ರಾಫಿಯನ್ ಫಾಲಿಕಲ್ ಏನಿದೆ ಅದು ಎಲ್ಲೋ ಬಾಡಿ ಕಾರ್ಪಸ್ ಲ್ಯೂಟಿಯಮ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಗ್ರಾಫಿಯನ್ ಫಾಲಿಕಲ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಎಲ್ಲೋ ಬಾಡಿ, ದಟ್ ಇಸ್ ಕಾರ್ಪಸ್ ಲ್ಯೂಟಿಯಮ್. ಇನ್ನೊಂದು ಏನಂತಂದರೆ, ಇಫ್ ಫರ್ಟಿಲೈಸೇಷನ್ ಡಸಂಟ್ ಟೇಕ್ಸ್ ಪ್ಲೇಸ್, ಫರ್ಟಿಲೈಸೇಷನ್ ಆಗಿಲ್ಲ ಅಂದರೆ ಈ ಕಾರ್ಪಸ್ ಲ್ಯೂಟಿಯಮ್ ಏನಿತ್ತು ಅದು ಡಿಜೆನರೇಟ್ ಆಗಿಬಿಟ್ಟು ಇನ್ನೊಂದು ವೈಟ್ ಬಾಡಿಯಾಗಿ ಕನ್ವರ್ಟ್ ಆಗುತ್ತೆ, ಅದನ್ನು ಕಾರ್ಪಸ್ ಆಲ್ಬಿಕನ್ಸ್ ಅಂತ ಕರಿತೀವಿ. ಸೊ ಇದೆರಡು ಪಾಯಿಂಟ್ನ ನೀವು ಈಸಿಯಾಗಿ 2 ಮಾರ್ಕ್ಸ್ಗೆ ಬರೀಬೋದು. Next question number 18, mention the fate of corpus luteum and its effects on the uterus in absence of fertilization of the ovum in the human female. ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಫರ್ಟಿಲೈಸೇಷನ್ ಆಗಿಲ್ಲ ಅಂದರೆ ಏನಾಗುತ್ತೆ, ಕಾರ್ಪಸ್ ಲ್ಯೂಟಿಯಮ್ ಏನಾಗುತ್ತೆ, ಕಾರ್ಪಸ್ ಲ್ಯೂಟಿಯಮ್ ವಿಲ್ ಡಿಜೆನರೇಟ್ ಆ್ಯಂಡ್ ಇಟ್ ವಿಲ್ ಕನ್ವರ್ಟ್ ಇನ್ ಟು ವೈಟ್ ಬಾಡಿ ವಿಚ್ ಇಸ್ ಕಾಲ್ಡ್ ಕಾರ್ಪಸ್ ಆಲ್ಬಿಕನ್ಸ್. Next question number 19, define fertilization. In which part of the fallopian tube of the female reproductive system fertilization occurs? ಸೊ ಫರ್ಟಿಲೈಸೇಷನ್ ಅಂದ್ರೇನು, ಇದು ಸಿಂಪಲ್ ಆಗಿದೆ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಯಾವ ಪಾರ್ಟಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಕೆಲವೊಂದು ಬುಕ್ಕಲ್ಲಿ ಆ್ಯಂಪ್ಯುಲಾ ಅಂತ ಕೊಡ್ತಾರೆ, ಕೆಲವೊಂದು ಬುಕ್ಕಲ್ಲಿ ಆ್ಯಂಪ್ಯುಲಾ ಇಸ್ಮಸ್ ಜಂಕ್ಷನ್ ಅಂತ ಕೊಡ್ತಾರೆ. ಎರಡೂ ಕೂಡ ನೀವು ಬರೀರಿ, ಕನ್ಫ್ಯೂಸ್ ಆಗಿದ್ರೆ ನಿಮಗೆ ಯಾವುದನ್ನು ಬರೀಬೇಕು ಅಂತ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಆ್ಯಂಪ್ಯುಲಾ ಆರ್ ಆ್ಯಂಪ್ಯುಲಾ ಇಸ್ಮಸ್ ಜಂಕ್ಷನ್ ಅಂತ ಬರೆದ್ಬಿಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 20, ಡಿಫೈನ್ ಕ್ಲೀವೇಜ್ ಆ್ಯಂಡ್ ಇಂಪ್ಲಾಂಟೇಷನ್. ಕ್ಲೀವೇಜ್ ಅಂದರೆ ದ ಪ್ರೋಸೆಸ್ ಆಫ್ ಸೆಲ್ ಡಿವಿಷನ್ ದಟ್ ಅಕರ್ಸ್ ಇನ್ ದ ಫರ್ಟಿಲೈಸ್ಡ್ ಎಗ್ ಡ್ಯೂರಿಂಗ್ ದ ಅರ್ಲಿ ಸ್ಟೇಜಸ್ ಆಫ್ ದ ಎಂಬ್ರಿಯೋ ಡೆವಲಪ್ಮೆಂಟ್. ಸೊ ಕ್ಲೀವೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಈಗ ಒಂದು ಫರ್ಟಿಲೈಸೇಷನ್ ಆಯ್ತಲ್ವಾ, ಫರ್ಟಿಲೈಸೇಷನ್ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆಯಿತು. ಫ್ಯೂಸ್ ಆದ ತಕ್ಷಣ ಏನಾಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಆದಂಥ ಫರ್ಟಿಲೈಸ್ಡ್ ಎಗ್ ಏನಿದೆ ಆ ಎಗ್ಗಲ್ಲಿ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಡಿವಿಷನ್ ಏನು ಸ್ಟಾರ್ಟ್ ಆಗುತ್ತಲ್ಲ ಅದನ್ನು ನಾವು ಕ್ಲೀವೇಜ್ ಅಂತ ಹೇಳ್ತೀವಿ. ಸೊ ಆ ಸೆಲ್ ಡಿವಿಷನ್ನೇ ನಾವು ಕ್ಲೀವೇಜ್ ಅಂತ ಕರೆಯೋದು. ನೆಕ್ಸ್ಟ್ ಇಂಪ್ಲಾಂಟೇಷನ್ ಅಂದರೆ, ಈಗ ಕ್ಲೀವೇಜ್ ಆಗದಂಥ ಈ ಸೆಲ್ ಏನಿದೆ, ಫರ್ಟಿಲೈಸ್ಡ್ ಎಗ್ ಏನಿದೆ ಅದು ಎಂಬ್ರಿಯೋ ಆಗಿ ಡೆವಲಪ್ ಆಗಿರುತ್ತೆ. ಅದು ಬ್ಲಾಸ್ಟುಲಾ ಸ್ಟೇಜಿಗೆ ಬಂದಾಗ ಹೋಗಿಬಿಟ್ಟು ಏನಾಗುತ್ತೆ, ಎಂಡೋಮೆಟ್ರಿಯಮ್ ವಾಲ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ಡಿಫೈನ್ ಇಟ್ ಆಸ್ ಅಟ್ಯಾಚ್ಮೆಂಟ್ ಆಫ್ ದ ಬ್ಲಾಸ್ಟೋಸಿಸ್ಟ್ ಟು ದ ಎಂಡೋಮೆಟ್ರಿಯಮ್ ವಾಲ್ ಆಫ್ ದ ಯುಟೆರಸ್. ನೆಕ್ಸ್ಟ್ ಕ್ವಶನ್ ನಂಬರ್ 21, ಲಿಸ್ಟ್ ಎನಿ 4 ಹಾರ್ಮೋನ್ ಸೆಕ್ರೇಟೆಡ್ ಬೈ ಪ್ಲಾಸೆಂಟಾ. ಮೇನಾಗಿ 4 ಹಾರ್ಮೋನ್ಸ್ನ ಇದು ಸೆಕ್ರೇಟ್ ಮಾಡೋದು. ಅದು ಯಾವುದಂದರೆ HPL, HCG, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. ಬಟ್ ನೀವು ಇಷ್ಟನ್ನೇ ಬರೀಬೇಡಿ, ಅದನ್ನು ಫುಲ್ ಫಾರ್ಮ್ನು ಬರೀರಿ. ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಹ್ಯೂಮನ್ ಕೊರಿಯಾರಿಕ್ ಗೋನಾಡೋಟ್ರೋಫಿನ್, ಇದು ಫುಲ್ ಫಾರ್ಮ್ ಬರೆದ್ಬಿಟ್ಟು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಬರೀರಿ. ಓಕೆನಾ. ನೆಕ್ಸ್ಟ್, ವೈ ಈಸ್ ಆಕ್ಸಿಟೋಸಿನ್ ನೆಸೆಸರಿ ಫಾರ್ ಪಾರ್ಚುರೇಷನ್. ಆಕ್ಸಿಟೋಸಿನ್ ಯಾಕೆ ಬೇಕು,
ಈ ಆಕ್ಸಿಟೋಸಿನ್ ಏನಿದೆ ಇದು ಯುಟ್ರೈನ್ ಮಸಲ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಆ್ಯಕ್ಟ್ ಮಾಡಿಬಿಟ್ಟು ಏನಾಗುತ್ತೆ, ಅದು ಒಂದು ಸ್ಟ್ರಾಂಗ್ ಕಾಂಟ್ರಾಕ್ಷನ್ನ ಅದು ಸ್ಟಾರ್ಟ್ ಮಾಡುತ್ತೆ. ಎಲ್ಲಿ ಸ್ಪೆಷಲಿ ಇನ್ ದ ಮಯೋಮೆಟ್ರಿಯಮ್ ರೀಜನ್. ಮಯೋಮೆಟ್ರಿಯಮ್ ಯಾವುದು ಅಂತ ಗೊತ್ತಲ್ವ, 3 ಲೇಯರ್ ಇದೆ ಯುಟ್ರಸಲ್ಲಿ, ಪೆರಿಮೆಟ್ರಿಯಮ್, ಮಯೋಮೆಟ್ರಿಯಮ್ ಮತ್ತು ಎಂಡೋಮೆಟ್ರಿಯಮ್. ಎಂಡೋಮೆಟ್ರಿಯಮ್ ಮೇಯ್ನಾಗಿ ಅದ್ರ ರೋಲ್ ಇರೋದು ಮೆನ್ಸ್ಟ್ರುಯಲ್ ಸೈಕಲಲ್ಲಿ, ಮಯೋಮೆಟ್ರಿಯಮ್ ರೋಲ್ ಇರೋದು ಪಾರ್ಚುರೇಷನಲ್ಲಿ. ಪಾರ್ಚುರೇಷನ್ ಅಂದರೆ ಡೆಲಿವರಿ ಟೈಮಲ್ಲಿ. ಸೊ ಇಲ್ಲಿ ಬರೀಬೇಕಾಗಿರೋದು ನಾವು ಇದು ಆಕ್ಸಿಟೋಸಿನ್ ಬಗ್ಗೆ ಬರೆಯುವಾಗ ಮಯೋಮೆಟ್ರಿಯಮ್ ಲೇಯರ್ನ ನಾವು ಬರೀಬೇಕು. ಸೊ ಏನಾಗುತ್ತೆ ಇಲ್ಲಿ, ಮಯೋಮೆಟ್ರಿಯಮ್ ಲೇಯರ್ ಏನಿದೆ ಯುಟ್ರಸಲ್ಲಿರುವಂಥ ಲೇಯರ್ ಅದು ಕಾಂಟ್ರಾಕ್ಷನ್ ಆಗುತ್ತೆ, ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಆಗಿಬಿಟ್ಟು ಇಟ್ ಸ್ಟಿಮ್ಯುಲೇಟ್ಸ್ ದ ಫರ್ದರ್ ಸೆಕ್ರೇಷನ್ ಆಫ್ ದ ಆಕ್ಸಿಟೋಸಿನ್. ಸೊ ಮತ್ತೆ ಅದು ಆಕ್ಸಿಟೋಸಿನ್ ರಿಲೀಸ್ ಆಗಬೇಕು. ಯಾಕೆ ಮತ್ತೆ ರಿಲೀಸ್ ಆಗಬೇಕು, ಮತ್ತೆ ಇನ್ನೂ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಆಗಿಬಿಟ್ಟು ಆ ಡೆಲಿವರಿ ಪೇನ್ ಅನ್ನತ್ತೆ ಏನು ಹೇಳ್ತೀವಿ, ಆ ಕಾಂಟ್ರಾಕ್ಷನ್ ಆಫ್ ಮಸಲ್, ಇಟ್ ಈಸ್ ಬಿಕಾಸ್ ಆಫ್ ದ ಆಕ್ಸಿಟೋಸಿನ್. ಸೊ ಇದಿಷ್ಟು ಆಗುತ್ತೆ ಆಕ್ಸಿಟೋಸಿನಿಂದ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 23. ವಾಟ್ ಈಸ್ ಪಾರ್ಚುರೇಷನ್? ನೇಮ್ ದ ಹಾರ್ಮೋನ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ವಾ, ಸೇಮ್ ಥಿಂಗ್. ಪಾರ್ಚುರೇಷನನ್ನು ನೀವು ಡಿಫೈನ್ ಮಾಡುವಾಗ ಹೇಗೆ ಡಿಫೈನ್ ಮಾಡ್ತೀರಾ ಅಂದರೆ ವಿಗರಸ್ ಕಾಂಟ್ರಾಕ್ಷನ್ ಆಫ್ ದ ಯುಟ್ರಸ್ ಅಟ್ ದ ಎಂಡ್ ಆಫ್ ದ ಪ್ರೆಗ್ನೆನ್ಸಿ ಅಂತ ಬರಿಬೋದು ನೀವು, ವಿಚ್ ಕಾಸಸ್ ಎಕ್ಸ್ಪಲ್ಷನ್ ಆರ್ ದ ಡೆಲಿವರಿ ಆಫ್ ದ ಫೀಟಸ್. ಸೊ ವಿಗರಸ್ ಕಾಂಟ್ರಾಕ್ಷನ್ ಆಗಿಬಿಟ್ಟು ಯುಟ್ರಸಲ್ಲಿ ಏನಾಗುತ್ತೆ, ಒಂದು ಬೇಬಿ ಏನಿದೆ, ಫೀಟಸ್ ಏನಿದೆ ಅದು ಹೊರಗೆ ಬರುತ್ತಲ್ಲ, ಎಕ್ಸ್ಪಲ್ಷನ್ ಆಫ್ ದ ಬೇಬಿ, ಇಟ್ ಈಸ್ ಕಾಲ್ಡ್ ಪಾರ್ಚುರೇಷನ್. ಯಾವ ಹಾರ್ಮೋನ್ ಹೆಲ್ಪ್ ಮಾಡ್ತಾ ಇದೆ? ಆಕ್ಸಿಟೋಸಿನ್. ಬಟ್ ಕ್ವಶನ್ ಯಾವ ರೀತಿಯೆಲ್ಲ ಕೊಡ್ತಾರೆ ಟ್ವಿಸ್ಟ್ ಮಾಡಿ ಅಂತ ನಿಮಗೆ ಒಂದು ಐಡಿಯಾ ಬರ್ತಾ ಇರುತ್ತೆ, ಅಲ್ಲೇ ಆನ್ಸರ್ಗಳಿದೆ, ಅದನ್ನೇ ಯಾವ ರೀತಿ ಎಲ್ಲ ಡಿಫ್ರೆಂಟ್ ವೇಯಲ್ಲಿ ಕೇಳ್ಬೋದು ಅಂತ ನಿಮಗೀಗ ಅರ್ಥ ಆಗ್ತಿದೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನಂಬರ್ 24. ಅನ್ಲೆಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಇಸ್ ಪ್ರೊಡ್ಯೂಸ್, ನಾರ್ಮಲ್ ಪಾರ್ಚುರೇಷನ್ ಡಸಂಟ್ ಅಕರ್. ಸಬ್ಸ್ಟಾನ್ಷಿಯೇಟ್ ದ ಸ್ಟೇಟ್ಮೆಂಟ್. ಸೊ ಯಾವಾಗ ಇದು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಆಗೋದಿಲ್ವೋ ಅಲ್ಲಿವರೆಗೂ ಪಾರ್ಚುರೇಷನ್ ಆಗಲ್ಲ. ಯಾಕೆ ಅಂದರೆ ಇದೊಂದು ಟ್ರಿಗರ್ ಆಗಬೇಕಲ್ವ, ಈ ಸಿಗ್ನಲ್ ಒಂದು ಸ್ಟಾರ್ಟ್ ಆಗಬೇಕು, ಸಿಗ್ನಲಿಂದ ಇದು ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಬೇಕು. ಈ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಗ ಈ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ರಿಲೀಸ್ ಆದಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಆಕ್ಸಿಟೋಸಿನ್ ರಿಲೀಸ್ ಆಗಬೇಕು ಅಂದರೆ ಇದೊಂದೇನಿದೆ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಆಗಲೇಬೇಕು. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ವಾಟ್ ಈಸ್ ಕೊಲೆಸ್ಟ್ರಮ್? ಮೆನ್ಷನ್ ಇಟ್ಸ್ ಬೆನಿಫಿಟ್. ಸೊ ಕೊಲೆಸ್ಟ್ರಮ್ ಅಂದರೆ ಏನು, ಅರ್ಲಿಯರ್ ಡೇಸಲ್ಲಿ ಅರ್ಲಿಯರ್ ಡೇಸ್ ಇನ್ ದ ಸೆನ್ಸ್ ಸೂನ್ ಆಫ್ಟರ್ ದ ಡೆಲಿವರಿ ಏನಾಗುತ್ತೆ, ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತಲ್ಲ ಫೀಮೇಲ್ ಬಾಡಿಯಲ್ಲಿ, ಆ ಮಿಲ್ಕ್ನ ನಾವು ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಸೊ ಏನಂತ ಬರೀತೀರ ನೀವು, ದ ಮಿಲ್ಕ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್. ಲ್ಯಾಕ್ಟೇಷನ್ ಅಂದರೆ ಯಾವಾಗ ಫೀಡಿಂಗ್ ಮಾಡ್ತಾರಲ್ಲ ಅದನ್ನು ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಹೇಳೋದು. ಸೊ ಆ ಟೈಮಲ್ಲಿ ಪ್ರೊಡ್ಯೂಸ್ ಆಗುವಂಥ ಮಿಲ್ಕ್ನ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಯಾಕೆ ಇದ್ರದ್ದು ಬೆನಿಫಿಟ್ ಏನು ಅಂದರೆ ಇಟ್ ಕಂಟೇನ್ಸ್ ಸೆವ್ರಲ್ ಆ್ಯಂಟಿಬಾಡೀಸ್. ಈ ಆ್ಯಂಟಿಬಾಡಿ ಒಂದು ಬೇಬಿದು ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಯೂಮನ್ ಬಾಡಿಲಿ ರೆಸಿಸ್ಟೆನ್ಸ್ ಪಾರ್ ಅಂತ ನಾವೇನು ಹೇಳ್ತೀವಿ ಅದು ಬರೋದೇ ಈ ಮಿಲ್ಕನ್ನು ಕುಡಿಯೋದ್ರಿಂದ. ಸೊ ಇನಿಷಿಯಲ್ ಡೇಸಲ್ಲಿ ಇದನ್ನು ತೊಗೊಂಡಿಲ್ಲ, ಸಫಿಷಿಯೆಂಟಾಗಿ ತೊಗೊಂಡಿಲ್ಲ ಅಂತಂದರೆ ಅಂಥ ಮಕ್ಕಳಲ್ಲಿ ಈ ಏನು ರೆಸಿಸ್ಟೆನ್ಸ್ ಪಾರ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ಕೊಲೆಸ್ಟ್ರಮ್ ಡ್ಯೂರಿಂಗ್ ದೋಸ್ ಡೇಸ್. ಅದಕ್ಕೆ ಹೇಳೋದು, ಯಾವಾಗಲೂ ತಾಯಂದಿರಿಗೆ ಹೇಳ್ತಾರೆ, ನೀವು ಸ್ಟಾರ್ಟಿಂಗ್ ಡೇಸ್ ಏನಿದೆ ಅದನ್ನು ನೀವು ಮಿಸ್ ಮಾಡದೆ ಹಾಲನ್ನ ಕುಡಿಸಿ ಅಂತ ಹೇಳ್ತಾರೆ. ಸೊ ಇದಿಷ್ಟು ನೀವೇನು ನೋಡಿದ್ರಿ, ಇದು 2 ಮಾರ್ಕ್ ಕ್ವಶನ್ಸ್ಗೆ ಆನ್ಸರ್ಸ್ ಆಗಿತ್ತು. ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ಬಂದಿರುವಂಥ 2 ಮಾರ್ಕ್ಸ್ ಕ್ವಶನ್ಸ್ದು ಆನ್ಸರ್ಸ್ಗಳು. ಇದೇ ರೀತಿ ಎವ್ರಿ ಡೇ ನಾನು ಸೀರೀಸ್ನ ಹಾಕ್ತಾಯಿದ್ದೀನಿ. ಮಿಸ್ ಮಾಡದೆ ಎಲ್ಲ ಸೀರೀಸ್ನ ನೋಡಿ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದು ಲಾಸ್ಟ್ ಮಿನಿಟ್ ನಿಮಗೆ ಪ್ರಿಪ್ರೇಷನ್ಗೆ ನಿಮಗೆ ಬೇಕಾಗೇ ಇರುತ್ತೆ ಒಂದು ರಿವಿಷನ್. ನೀವು ಸರ್ಚ್ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಇದನ್ನೆಲ್ಲ ಒಂದು ಗ್ಲಾನ್ಸ್, ಅಟ್ಲೀಸ್ಟ್ ಒಂದು ಇಯರ್ಫೋನ್ ಹಾಕ್ಕೊಂಡು ನೀವು ಒಂದು ಸಲ ಕೇಳಿಸ್ಕೊಂಡ್ಬಿಟ್ರೂ ಸಾಕು, ಒಂದು ಕ್ವಿಕ್ ರಿವಿಷನ್ ಆಗುತ್ತೆ. ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಂಬಿಡಿ. ಆದಷ್ಟು ನೀವು ಈ ವಿಡಿಯೋಗಳನ್ನೆಲ್ಲ ಫಾಲೋ ಮಾಡ್ತಾ ಬಂದರೆ ನಿಮಗೆ 60+ ಬರೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದರೆ ನಾನು ಏನೇನೆಲ್ಲ ನಿಮಗೆ ಹೆಲ್ಪ್ ಆಗುವಂಥ ಮೆಟೀರಿಯಲ್ಗಳಿದೆ ಅದನ್ನೆಲ್ಲ ನನ್ನ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಅದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ಯಾರೆಲ್ಲ 60+ ಏಮ್ ಮಾಡ್ತಿದ್ದೀರಾ ಅವ್ರು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಡೆಫಿನೆಟ್ಲಿ 60+ ಸ್ಕೋರ್ ಮಾಡ್ಬೋದು. ಬರೀ ಪಾಸಿಂಗ್ ಮಾರ್ಕ್ಸ್ಗೆ ಯಾರಾದರೂ ಟ್ರೈ ಮಾಡ್ತಿದ್ರೆ ಅದಕ್ಕೂ ಕೂಡ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಪಾಸಿಂಗ್ ಪ್ಯಾಕೇಜ್ಗೆ ನಿಮಗೆ ಯಾವ ರೀತಿ ಕಲ್ತ್ಕೊಳ್ಬೇಕು ಅಂತ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಚಾಪ್ಟರ್ದು 3 ಮಾರ್ಕ್ಸ್ ಆನ್ಸರ್ಸ್ನ ಹಾಕ್ತೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.